ನೆಕ್ಸ್ಟ್ 3 days ಅಲ್ಲಿ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್ಲಿ ಈ ಇಯರ್ ವರ್ಕೌಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಕನ್ಸಿಸ್ಟೆನ್ಸಿ ಇಲ್ಲದೆ ಗಿವ್ ಅಪ್ ಮಾಡಿರ್ತೀರಾ. ಬಟ್ 2024 ಅಲ್ಲಿ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ವರ್ಕೌಟ್ ಮಾಡಬೇಕು ಅಂದ್ರೆ ಈ ಮೆಥಡ್ ನ ಫಾಲೋ ಮಾಡಿ. ನೀವು ಯಾವ್ದೇ ಪ್ಲಾನ್ ಮಾಡಿ, ಏನ್ ಬೇಕಾದ್ರೂ ಪ್ಲಾನ್ ಮಾಡಿ, ಬಟ್ ಆದ್ರೆ ಆ ಪ್ಲಾನ್ ಸಿಂಪಲ್ ಆಗಿರ್ಲಿ, ಅಕ್ಯುರೇಟ್ ಆಗಿರ್ಲಿ. ಸಿಂಪಲ್ ಆಗಿ ಅಂದ್ರೆ ನಾಳೆ ಬೆಳಿಗ್ಗೆ ವರ್ಕೌಟ್ ಮಾಡ್ತೀನಿ ಈ ರೀತಿ ಅಲ್ಲದೆ ಬೆಳಿಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಜಿಮ್ ಅಲ್ಲಿ ಇದ್ದು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಕ್ಯುರೇಟ್ ಆಗಿ ಪ್ಲಾನ್ ಮಾಡಿ. ಆಕ್ಚುಯಲ್ ಟಾಪಿಕ್ ಬರೋಣ. ಒಂದು ಒಳ್ಳೆ ರಿಸಲ್ಟ್ ಸಿಗ್ಬೇಕು ಅಂದ್ರೆ ನಿಮ್ದು ಫಿಟ್ನೆಸ್ ಜರ್ನಿ ಈ 4 ಪೇಸ್ ಮೇಲೆ ಬಂದಿರಬೇಕು. ಸ್ಟಾರ್ಟ್ ಮಾಡಿದೆ ಸಲ್ಮಾನ್ ಖಾನ್ ತರ ಆಗ್ಬಿಡ್ತೀನಿ ಅನ್ನೋದಕ್ಕಿಂತ ನಿಮ್ ಬಾಡಿ ಯಾವ ಕಂಡೀಷನ್ ಇದೆ ಅಂತ ಚೆಕ್ ಮಾಡಿ. ಜರ್ನಿ, ಫಂಕ್ಷನ್, ಹೆಲ್ತ್, ಫಿಟ್ನೆಸ್, ಪರ್ಫಾರ್ಮೆನ್ಸ್ ಅಂದ್ರೆ ಫಸ್ಟ್ ಒನ್, ನಿಮ್ ಬಾಡಿ ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ ಮಾಡೋ ರೇಂಜ್ ಇದೆಯಾ. ಸೆಕೆಂಡ್ ಒನ್, ಮೂವ್ಮೆಂಟ್ ಟ್ರೈನಿಂಗ್ ಮಾಡ್ಬೋದಾ ನೀವು. ಥರ್ಡ್ ಒನ್, ಲೋಡ್ ಟ್ರೈನಿಂಗ್ ಮಾಡ್ಬೋದಾ ಅಂದ್ರೆ ವೆಯ್ಟ್ ಟ್ರೈನಿಂಗ್ ಮಾಡೋ ತರ ನಿಮ್ ಬಾಡಿ ಇದೆಯಾ. ಫೋರ್ತ್ ಒನ್, ಪರ್ಫಾರ್ಮೆನ್ಸ್, ಎಕ್ಸ್ಟ್ರೀಮ್ ರೇಂಜ್ ಗೆ ಅಥ್ಲೆಟ್ ತರ ನಿಮ್ ಬಾಡಿನ ಆಕ್ಟಿವ್ ಇಡಕ್